ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ IPPB ಬ್ಯಾಂಕ್ ಅಕೌಂಟ್ ನ ಏನಾದ್ರು ಈಗ ಅಕೌಂಟ್ ನ ಓಪನ್ ಮಾಡಿದೀನಿ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೀವು ಅಕೌಂಟ್ ಇನ್ನೂ ಓಪನ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಯಾವ ರೀತಿ ಓಪನ್ ಮಾಡೋದು, ಅದನ್ನ ಮೊಬೈಲ್ ನಲ್ಲಿ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು, 5 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ನೀವು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ವಿಡಿಯೋನ ಮಾಡಿದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಈಗ ನಾ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ, ನೀವು IPPB ಅಕೌಂಟ್ ನ ಓಪನ್ ಮಾಡ್ಕೊಂಡಿದ್ರಿ ಅಂದ್ರೆ ಅದರ ಮುಖಾಂತರ ನೀವು IPPB ಮೊಬೈಲ್ ಬ್ಯಾಂಕಿಂಗ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಫೋನ್ ಪೇ ನಲ್ಲಿ ಯಾವ ರೀತಿ ಅದನ್ನ ನೀವು ಯೂಸ್ ಮಾಡ್ಕೋಬೇಕು, ಮತ್ತೆ ಅದನ್ನ ಡೆಬಿಟ್ ಕಾರ್ಡ್ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ಎಲ್ಲಾನು ಕೂಡ ಫುಲ್ ಪ್ರೊಸೀಜರ್ ನ ನಿಮ್ಮ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ನೀವು ಗೂಗಲ್ ಪೇ, ಫೋನ್ ಪೇ ಮನಿ ಟ್ರಾನ್ಸ್ಫರ್ ಮಾಡೋವರೆಗೂ ನಾನು ನಿಮ್ಗೆ ವಿಡಿಯೋದಲ್ಲಿ ಪ್ರೊಸೀಜರ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ನೀವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ನ ಯೂಸ್ ಮಾಡ್ಕೊಳ್ಳೋದು ಅಂತ. ನಿಮ್ಗೆ 18 ಏಜ್ ಆಗಿಲ್ಲ ಅಂದ್ರೂ ಕೂಡ ನೀವು ಇದರಲ್ಲಿ ಮನಿ ಟ್ರಾನ್ಸ್ಫರ್ ಗಳನ್ನ ಮಾಡ್ಕೋಬಹುದು ಆನ್ಲೈನ್ ನಲ್ಲಿ. ಯಾವ ರೀತಿ ಮಾಡೋದು ಅಂತ ಈಗ ನಾವು ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋ ಕೊನೆಗೆ ಲೈಕ್ ಕೂಡ ಮಾಡ್ಕೊಳ್ತೇವೆ. ಹೇಳದ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೀವು ಇಂಡಿಯಾ ಪೋಸ್ಟ್ ಬ್ಯಾಂಕ್ ಅಕೌಂಟ್ ನ ಈಗ ಓಪನ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ನೀವು ಪೋಸ್ಟ್ ಆಫೀಸ್ ನಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೋದು. ಅದರಲ್ಲಿ ನಿಮ್ಗೆ ಒಂದು ಕಸ್ಟಮರ್ ಐಡಿ ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಸಿಗುತ್ತೆ. ನಿಮ್ಗೆ ಪೋಸ್ಟ್ ಆಫೀಸ್ ನಲ್ಲಿ ಕೂಡ ಕೊಡ್ತಾರೆ, ಇಲ್ಲಾಂದ್ರೆ ಮೊಬೈಲ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು ರೀಚಾಗಿ ನಿಮ್ಗೆ SMS ಕೂಡ ಬರುತ್ತೆ, ಇಲ್ಲಾಂದ್ರೆ ನಿಮ್ಗೆ ಲಾಸ್ಟ್ ಗೆ ಒಂದು ಕಸ್ಟಮರ್ ಐಡಿ ಮತ್ತೆ ಅಕೌಂಟ್ ನಂಬರ್ ಸಿಗುತ್ತೆ. ಅದನ್ನ ಇಟ್ಕೊಂಡು ನೀವು IPPB ಅನ್ನೋ ಅಪ್ಲಿಕೇಶನ್ ನೀವು ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಬೇಕು. IPPB ಮೊಬೈಲ್ ಬ್ಯಾಂಕಿಂಗ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ನಾನು ನಿಮಗೆ ಸೈನ್ ಗೆ ಸ್ಕ್ರೀನ್ ಶಾಟ್ ಆಗಿರ್ತೀನಿ, ನೋಡ್ತಾ ಇರಬಹುದು ಸೈಡ್ ಅಲ್ಲಿ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಈಚೆಗೆ ಓಪನ್ ಮಾಡಿದ್ರಿ ಅಂದ್ರೆ ನಿಮಗೆ ಒಂದು ಲಾಗಿನ್ ಆಪ್ಷನ್ ಬರುತ್ತೆ. ಮೊದಲಿಗೆ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಅಂದ್ರೆ ನೀವು ಮೊದಲಿಗೆ ಒಂದು ಕಸ್ಟಮರ್ ಐಡಿ ಮತ್ತೆ ಮೊಬೈಲ್ ನಂಬರ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಅಕೌಂಟ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ಕೊಳಕ್ಕೆ ಇದ್ರೆ ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಈ ಜಾಗದಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಪೂರ್ತಿ ಫ್ರೀ ಇರುತ್ತೆ. ಮತ್ತೆ ಅದರಲ್ಲಿ ಒಂದು MPIN ನ ಸೆಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಗೆ ಒಂದು MPIN ನ ಸೆಟ್ ಮಾಡ್ಕೊಳ್ಳಿ. MPIN ಸೆಟ್ ಮಾಡ್ಕೊಂಡು ಲಾಸ್ಟ್ ಗೆ ಲಾಗಿನ್ ಆದ್ರಿ ಅಂದ್ರೆ ನಿಮ್ಗೆ ಪೂರ್ತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಆಪ್ ನ ಮುಖಾಂತರ ನೀವು ಏನೇನ್ ಸಹಾಯ ಪಡ್ಕೋಬಹುದಪ್ಪ ಅಂದ್ರೆ, ಮೊದಲಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು. ಮತ್ತೆ ಅದರ ಮುಖಾಂತರ ನೆಕ್ಸ್ಟ್ ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. ನಿಮ್ಮ ಬ್ಯಾಂಕ್ ನಿಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ ಗೆ ಆಗಿರ್ಬೋದು, ಮತ್ತೆ ಮೊಬೈಲ್ ನಂಬರ್ ಗೆ ಆಗಿರ್ಬೋದು, QR ಕೋಡ್ ಗೆ ನೀವು ಮನಿ ಟ್ರಾನ್ಸ್ಫರ್ ನ ಮಾಡ್ಕೋಬಹುದು. ಅದಾದ ತಕ್ಷಣ ಮತ್ತೆ ನೀವು ಇದರಲ್ಲಿ ಬಹಳಷ್ಟು ಸರ್ವಿಸಸ್ ಗಳಿರುತ್ತೆ. ಇದರಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಕೂಡ ಸಿಗುತ್ತೆ. ಫಿಸಿಕಲ್ ಡೆಬಿಟ್ ಕಾರ್ಡ್ ಸಿಗೋದಿಲ್ಲ, ATM ಕಾರ್ಡ್ ಸಿಗೋದಿಲ್ಲ. ಆದ್ರೆ ನೀವು ಡಿಜಿಟಲ್ ಡೆಬಿಟ್ ಕಾರ್ಡ್ ನ ಯೂಸ್ ಮಾಡ್ಕೋಬಹುದು. ಇದನ್ನ ಯೂಸ್ ಮಾಡ್ಕೊಂಡು ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಮತ್ತೆ ಭೀಮ್ UPI ಯಾವ್ದು ಬೇಕಾದ್ರೂ ನೀವು ಮನಿ ಟ್ರಾನ್ಸ್ಫರ್ ಯೂಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಪ್ರೊಸೀಜರ್ ನ ಹೇಳ್ತೀನಿ ನೋಡಿ. ಇಷ್ಟು ಡೆಬಿಟ್ ಕಾರ್ಡ್ ನ ನಿಮಗೆ ಮೊದಲು ನೀವು ಅದನ್ನ ಓಪನ್ ಮಾಡೋದಕ್ಕೆ ನಿಮಗೆ ಒಂದು ಕೆಲವೊಂದಿಷ್ಟು ಮನಿನ ನೀವು ಅದಕ್ಕೆ ಫಂಡ್ ಮಾಡ್ಬೇಕಾಗುತ್ತೆ, ಅಂದ್ರೆ ಅದನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಡೆಬಿಟ್ ಕಾರ್ಡ್ ನ ಬಹಳಷ್ಟು ರುಪೀಸ್ ಏನಿರೋದಿಲ್ಲ, ಬಹಳಷ್ಟು ಅಂದ್ರೆ 100 ರೂಪೀಸ್ ಒಳಗಡೆ ಇರುತ್ತೆ. ಅದನ್ನ ನೀವು ಪೇ ಮಾಡಿಬಿಟ್ಟು ನೀವು ಡೆಬಿಟ್ ಕಾರ್ಡ್ ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಆಕ್ಟಿವೇಟ್ ಮಾಡ್ಕೊಂಡ್ರೆ ನೀವು ಅದಕ್ಕೆ ಒಂದು ಡ್ಯೂರೇಷನ್ ಸಿಗುತ್ತೆ, ನಿಮಗೆ ಎಕ್ಸ್ಪೈರಿ ಡೇಟ್ ಕೂಡ ಸಿಗುತ್ತೆ. ಆ ಎಕ್ಸ್ಪೈರಿ ಡೇಟ್ ಒಳಗೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಅದನ್ನ ಅದಾದ ತಕ್ಷಣ ರಿನ್ಯೂವಲ್ ಕೂಡ ಮಾಡ್ಕೋಬಹುದು. ಒಂದ್ ವೇಳೆ ನಿಮಗೆ ಡೆಬಿಟ್ ಕಾರ್ಡ್ ಆಕ್ಟಿವೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮತ್ತೆ ಇದರಲ್ಲಿ ಮನಿ ಟ್ರಾನ್ಸ್ಫರ್ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ಆ 2 ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನು ಕೂಡ ವಿಷಯನ ತಿಳ್ಕೊಬಹುದು. ಯಾವ ರೀತಿಯಾಗಿ ಡೆಬಿಟ್ ಕಾರ್ಡ್ ಆಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಎಷ್ಟು ಮನಿನ ನಾವು ಅದಕ್ಕೆ ಕಟ್ಟಬೇಕಾಗತ್ತೆ ಅಂತ ಎಲ್ಲಾನು ಕೂಡ ಅದರಲ್ಲಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈಗ ನಾನು ನೆಕ್ಸ್ಟ್ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ನಿಮ್ಮ ಫೋನ್ ಪೇ, ಪೇಟಿಎಂ ನ ನೀವು ಯಾವ ರೀತಿ ಇದ್ರ ಮುಖಾಂತರ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲಿಗೆ ನಿಮ್ಮ ಫೋನ್ ಪೇ, ಪೇಟಿಎಂ ಯಾವ್ದಾದ್ರು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು IPPB ಬ್ಯಾಂಕ್ ಅಕೌಂಟ್ ನ ನೀವು ಅಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಕೌಂಟ್ ನ ಅದರಲ್ಲಿ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಂಡು ಈಚೆಗೆ ನೀವು UPI ಪಿನ್ ನ ಸೆಟ್ ಮಾಡಿ ಅಂತ ಬರುತ್ತೆ. UPI ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಲಾಸ್ಟ್ 6 ಡಿಜಿಟ್ ನಂಬರ್ ನ ಕೇಳುತ್ತೆ, ಮತ್ತೆ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಮತ್ತೆ ಒಂದು CVV ನಂಬರ್ ಕೂಡ ಕೇಳುತ್ತೆ. ಎಲ್ಲ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ಇದನ್ನ ಎಂಟ್ರಿ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಡೆಬಿಟ್ ಕಾರ್ಡ್ ಬೇಕಾಗುತ್ತೆ. ಆದ್ರೆ ನಿಮ್ಗೆ ಫಿಸಿಕಲ್ ಡೆಬಿಟ್ ಕಾರ್ಡ್ ಇರೋದಿಲ್ಲ ನಿಮ್ಮ ಹತ್ರ. ಅದಕ್ಕೆ ನೀವು ಒಂದು IPPB ಅಪ್ಲಿಕೇಶನ್ ನಲ್ಲಿ ಡೆಬಿಟ್ ಕಾರ್ಡ್ ಅನ್ನೋ ಆಪ್ಷನ್ ಇರುತ್ತೆ. ಆ ಡೆಬಿಟ್ ಕಾರ್ಡ್ ನ ಓಪನ್ ಮಾಡ್ಕೊಳ್ಬೇಕು. ಡೆಬಿಟ್ ಕಾರ್ಡ್ ಓಪನ್ ಮಾಡ್ಕೊಂಡೆ ಅದರಲ್ಲಿ ನಂಬರ್ ಸಿಗುತ್ತೆ, ನಿಮಗೆ ಡೆಬಿಟ್ ಕಾರ್ಡ್ ನಂಬರ್ ಸಿಗುತ್ತೆ. ಅದ್ರ ಜೊತೆಗೆ CVV ನಂಬರ್ ಸಿಗುತ್ತೆ, ಮತ್ತೆ ಎಕ್ಸ್ಪೈರಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಮತ್ತೆ ಅದರಲ್ಲಿ ನಿಮ್ಮ ಕಾರ್ಡ್ ನಲ್ಲಿ ನಿಮ್ಮ ನೇಮ್ ಕೂಡ ಪ್ರಿಂಟ್ ಆಗಿರುತ್ತೆ. ಆ ಡೆಬಿಟ್ ಕಾರ್ಡ್ ನ ಓಪನ್ ಮಾಡ್ಕೊಂಡು ಲಾಸ್ಟ್ 6 ಡಿಜಿಟ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ತಕ್ಷಣ CVV ನಂಬರ್ ಮತ್ತೆ ಅದರ ಎಕ್ಸ್ಪೈರಿ ಡೇಟ್ ನ ಎಂಟ್ರಿ ಮಾಡ್ಕೊಂಡು ಸೆಟ್ UPI ಪಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ UPI ಪಿನ್ ಸೆಟ್ ಆಗುತ್ತೆ. ಅದ್ರ ಮುಖಾಂತರ ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. UPI ಪೇಮೆಂಟ್ ನ ಮಾಡಬಹುದು. ಯಾವ ರೀತಿ ಅಂದ್ರೆ ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ, ಪೇಟಿಎಂ, ಈ ರೀತಿಯಾಗಿ ನೀವು 3 ಆಗಿರ್ಬೋದು ಯಾವುದೇ ರೀತಿ UPI ಪೇಮೆಂಟ್ಸ್ ನ ಮಾಡಬಹುದು. ನಿಮ್ಮ ವಾಟ್ಸ್ಆಪ್ ನಲ್ಲಿ ಕೂಡ ನೀವು ಪೇಮೆಂಟ್ ನ ಮಾಡಬಹುದು. ಇದನ್ನ ಇಟ್ಕೊಂಡು ನಿಮ್ಗೆ ಇನ್ನು 18 ಏಜ್ ಅಂದ್ರೆ 18 ವರ್ಷ ಆಗಿಲ್ಲ ಅಂದ್ರೂ ಕೂಡ ನೀವು ಈ ಅಪ್ಲಿಕೇಶನ್ ಮುಖಾಂತರ ಈಚೆಗೆ ನೀವು ಟ್ರಾನ್ಸ್ಫರ್ ನ ಮಾಡ್ಕೋಬಹುದು. 18 ವರ್ಷ ಆಗಿತ್ತು ಅಂದ್ರೆ ನೀವು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಗಳಲ್ಲಿ ತೆಗೆದು ಅದರಲ್ಲಿ ATM ಕಾರ್ಡ್ ಕೂಡ ಪಡ್ಕೋಬಹುದು. ಮತ್ತೆ ನೀವು ATM ಮುಖಾಂತರ ಮನಿ ವಿತ್ಡ್ರಾ ಕೂಡ ಮಾಡ್ಕೋಬಹುದು. ಅದು ಕೂಡ ಆಪ್ಷನ್ ಇರುತ್ತೆ. ಆದ್ರೆ ಅಲ್ಲಿವರೆಗೂ ನಿಮ್ಗೆ 18 ವರ್ಷ ಆಗೋವರೆಗೂ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಈಸಿಯಾಗಿ ನೀವು ಮನಿ ಟ್ರಾನ್ಸ್ಫರ್ ಮಾಡ್ಕೋಬಹುದು, ಮತ್ತೆ ಎಲ್ಲಾ ರೀತಿಯ ಆನ್ಲೈನ್ ಸರ್ವಿಸಸ್ ಗಳನ್ನ ಪಡಿಬಹುದು. ನೋಡಿ ಫ್ರೆಂಡ್ಸ್, ನಿಮಗೆ ಇದೇ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ತಿಳಿಸ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಒಂದ್ ವೇಳೆ ನಿಮ್ಮ ಈಗ ಕಸ್ಟಮರ್ ಐಡಿ ಕೊಟ್ಟಿರ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳುವಾಗ, ಅಥವಾ ನಿಮ್ಮ ಆನ್ಲೈನ್ ಅಲ್ಲಿ ಓಪನ್ ಮಾಡ್ಕೊಂಡು ಸಿಕ್ಕಿರತ್ತೆ. ಆದ್ರೆ ಈಗ ನೀವು ಕಸ್ಟಮರ್ ಐಡಿ ನ ನೀವು ಏನಾದ್ರು ಕಳೆದು ಹೋಗಿತ್ತು ಅಥವಾ ನೀವು ಮರ್ತು ಬಿಟ್ಟಿದ್ರಿ ಅಂದ್ರೆ
ಆ ಕಸ್ಟಮರ್ ಐಡಿ ನೀವು ವಾಪಸ್ ಪಡಿಬೇಕೀಗ. ಅದು ನಿಮಗೆ ನಿಮ್ಮ ಮೊಬೈಲ್ ನಲ್ಲಿ ಅದು ಯಾವುದೇ ರೀತಿ ಸಿಗೋದಿಲ್ಲ. ಮತ್ತೆ ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗುತ್ತೆ. ನೀವು ಅದನ್ನ ತಿಳ್ಕೊಬೇಕಂದ್ರೆ ನಿಮ್ಮ ಅಕೌಂಟ್ ನ ಓಪನ್ ಮಾಡಿರ್ತಿರಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲೂ ಕೂಡ ತಿಳ್ಕೊಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಮೊಬೈಲ್ ನಲ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕಸ್ಟಮರ್ ಐಡಿ ನಂಬರ್ ಕೂಡ ಇರುತ್ತೆ. ನಿಮ್ಮ ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಕೂಡ ಹೇಳ್ತಾರೆ. ಆ ನಂಬರ್ ಏನಂದ್ರೆ 155 299 ಅಂತ ಒಂದು ನಂಬರ್ ಇದೆ. ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ. 155 299 ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅಂದ್ರೆ ಅದ್ರಲ್ಲಿ ನೀವು ನಿಮ್ಮ ಸಮಸ್ಯೆನ ಹೇಳಬೇಕು, ಏನಾಗಿದೆ ಅಂತ. ನೀವು ಕಸ್ಟಮರ್ ಐಡಿನ ಮಾಡ್ತಿದ್ರೆ ಅಂದ್ರೆ ಕಸ್ಟಮರ್ ಐಡಿ ನಮಗೆ ಬೇಕಾಗಿದೆ ಅಂತ ಹೇಳಿದ್ರೆ ಅವ್ರು ನಿಮ್ಮ ಕಸ್ಟಮರ್ ಐಡಿನ ಹೇಳ್ತಾರೆ. ಇದು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಒಂದ್ಸರಿ ಏನಾದ್ರು ನಿಮ್ಮ IPPB ಮೊಬೈಲ್ ಬ್ಯಾಂಕಿಂಗ್ ಲಾಗೌಟ್ ಆಯ್ತು ಅಥವಾ ಅದೇನಾದ್ರೂ ನಿಮ್ಮ ಮೊಬೈಲ್ ಇಂದ ಡಿಲೀಟ್ ಆಗಿತ್ತು ಅಂದ್ರೆ ನೀವು ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡುವಾಗ ಅದು ನಿಮಗೆ ಆಟೋಮೆಟಿಕ್ ಆಗಿ ಲಾಗಿನ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಕಸ್ಟಮರ್ ಐಡಿ ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಎಂಟ್ರಿ ಮಾಡ್ಕೊಂಡು ಅದನ್ನ ಲಾಗಿನ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಅದೇ ಮೊಬೈಲ್ ನಲ್ಲಿ ಇರಬೇಕು. ಮತ್ತೆ ನಿಮ್ಮ ಸಿಮ್ ಕಾರ್ಡ್ ನಲ್ಲಿ ರಿಚಾರ್ಜ್ ಕೂಡ ಇರಬೇಕಾಗುತ್ತೆ. ಅಂದ್ರೆ ಮಾತ್ರ ಸಿಮ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ. ಅದಾದ ತಕ್ಷಣ ಅದು ಲಾಗಿನ್ ಆಗುತ್ತೆ. ಈ ರೀತಿ ನಿಮಗೆ ಅದರಲ್ಲಿ ಸೆಟ್ಟಿಂಗ್ಸ್ ನ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಕಸ್ಟಮರ್ ಐಡಿನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗಲೇ ನಿಮ್ಮ ಕಸ್ಟಮರ್ ಐಡಿ ಇತ್ತು ಅಂದ್ರೆ ನಿಮ್ಮ ಹತ್ರ ನೀವು ಅಕೌಂಟ್ ಓಪನ್ ಮಾಡ್ಕೊಂಡ ತಕ್ಷಣ ಕಸ್ಟಮರ್ ಐಡಿ ಸಿಕ್ಕಿದ್ರೆ ಅದನ್ನ ಈಗಲೇ ಬರೆದಿಟ್ಕೊಳ್ಳಿ ಒಂದ್ ಕಡೆ. ಇಲ್ಲ ಅಂದ್ರೆ ಮೊಬೈಲ್ ನಲ್ಲಿ ಎಲ್ಲಾದ್ರೂ ಗೂಗಲ್ ಡ್ರೈವ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ, ಅಂದ್ರೆ ಮಾತ್ರ ಸೇಫ್ ಆಗಿರುತ್ತೆ. ಅದಕ್ಕೆ ಈಗಲೇ ನಿಮ್ಗೆ ಒಂದು ವಿಚಾರನ ತಿಳಿಸ್ತಾ ಇದ್ದೀನಿ. ಮುಂದೆ ನೀವು ಯಾವುದೇ ರೀತಿ ಪರದಾಡಬಾರ್ದು ಅಂತ ಈಗಲೇ ನಿಮ್ಗೆ ಒಂದು ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ, ಒಂದು ಟ್ರಿಕ್ ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಅದನ್ನ ಸೆಟ್ ಮಾಡಿ ಇಟ್ಕೊಳ್ಳಿ ಎಲ್ಲಾದ್ರೂ. ಅದಕ್ಕೆ ನಿಮಗೆ ಮುಂದೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಬೇಕಾದ್ರೆ ನೀವು ಮುಂದೆ ಬೇಕಾದ್ರೆ ಯೋಚನೆ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಎಲ್ಲರ ಮೊಬೈಲ್ ನಲ್ಲಿ ಆಲ್ಮೋಸ್ಟ್ ಇದೇ ಇದೆ. ಯಾಕಪ್ಪ ಅಂದ್ರೆ ಇದು ನಿಮ್ಗೆ ಎಲ್ಲರಿಗೂ ಕೂಡ ಒಳ್ಳೆ ಬೆಸ್ಟ್ ಸರ್ವಿಸಸ್ ನ ಕೊಡ್ತಾ ಇದೆ. ಅಂದ್ರೆ ಮಾತ್ರ ಇದ್ರಲ್ಲಿ ನೀವು ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಗಳನ್ನ ಮಾಡ್ಕೋಬಹುದಾಗಿದೆ. ಬೇರೆ ಬ್ಯಾಂಕ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ಇರುತ್ತೆ ಮತ್ತೆ ಅಮೌಂಟ್ ಕೂಡ ಕಟ್ ಆಗ್ತಾ ಇರುತ್ತೆ. ಆದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಸ್ಟೂಡೆಂಟ್ಸ್ ಗಳಿಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಇದನ್ನ ಯೂಸ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಗಳನ್ನ ಮಾಡ್ಕೋಬಹುದು. ಯಾವುದೇ ರೀತಿಯಲ್ಲಿ ಮನಿ ಕೂಡ ಕಟ್ ಆಗೋದಿಲ್ಲ. ಮತ್ತೆ ನಿಮಗೆ ಕೆಲವೊಂದ್ಸರಿ ಸರ್ವರ್ ಪ್ರಾಬ್ಲಮ್ ಮಾತ್ರ ಆಗುತ್ತೆ. ಆ ಸರ್ವರ್ ಪ್ರಾಬ್ಲಮ್ ನ ಮಾತ್ರ ನೀವು ಇದರಲ್ಲಿ ಎದುರಿಸಬಹುದಾಗತ್ತೆ. ಇಲ್ಲಾಂದ್ರೆ ಬೇರೆ ಪ್ರಾಬ್ಲಮ್ ಯಾವುದೇ ರೀತಿ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಯ್ತು ಅನ್ಕೋತೀನಿ. ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತು ಅಥವಾ ಯೂಸ್ಫುಲ್ ಇತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಇದೇ ರೀತಿ ಹೊಸ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.